ಪ್ರೀತಿಸಲು ಕಲಿಸಿದವನು ನೀ ತಾನೆ. 2 ಸಂಚಿಕೆ 4. ರಾತ್ರಿ ಮಲಗುವ ವೇಳೆಗೆ ಸ್ಥೈರ್ಯಳ ಫೋನ್ ರಿಂಗಣಿಸಿತು. ಮೊಬೈಲ್ ಪರದೆಯಲ್ಲಿ ದ್ವಿತೀಯ ಹೆಸರು ನೋಡುತ್ತಲೇ ಕರೆ ಸ್ವೀಕರಿಸಿದವಳು. ಏನು ಮೇಡಮ್, ನಿದ್ದೆ ಬರ್ತಿಲ್ವಾ ಎಂದು ಕೇಳಿದಾಗ, ಇಲ್ಲ ಕಣೆ ರೌಡಿ ಬೇಬಿ, ನಿಮ್ಮಮ್ಮ ಆಗಲೇ ನಿನ್ನನ್ನು ಕರೆದಿದ್ದು ಯಾಕಂತೆ? ಏನಾದರೂ ಸಮಸ್ಯೆನಾ ಎಂದು ಕೇಳಿದವಳ ದನಿಯಲ್ಲಿ ತನ್ನ ಗೆಳತಿಯ ಬಗ್ಗೆ ಕಾಳಜಿ ಇತ್ತು. ನಥಿಂಗ್ ಯಾರ್, ಅದೇ ನಮ್ಮ ಸೀನಿಯರ್ಸ್ ಹಿಡ್ಕೊಂಬನಿಗೆ ಕಾಲೇಜಲ್ಲಿ ಫ್ರೆಂಡ್ಸ್ ಮುಂದೆ ಅಪಮಾನ ಆಯಿತು ಅಂತ ಮಮ್ಮನ ಕಿವಿ ಚುಚ್ಚಿದಾಳೆ ಎಂದವಳು ನಡೆದುದೆಲ್ಲವನ್ನು ವಿವರಿಸಿದಳು. ಮ್ಯಾಮ್ ನಿಮಗೆ ಬೈದ್ರಾ? ನೋ ಯಾರ್, ಮಿಸ್ ದೀಕ್ಷಾ ಬಿಟ್ಟ ಬಾಣ ತಿರುಗಿ ಅವರ ಕಡೆಗೆ ಹೋಗುವಂತೆ ಮಾಡಿದೆ ಎಂದವಳು. ಅವಳು ತನ್ನ ಹಾಡು ಬದಲಾಯಿಸಲು ಆ ವ್ಯಕ್ತಿಗೆ ದುಡ್ಡು ಕೊಟ್ಟಿದ್ದು ಎಲ್ಲವನ್ನು ತನ್ನ ತಾಯಿಗೆ ತಿಳಿಸಿದರ ಬಗ್ಗೆ ಹೇಳಿದಳು. ನೀವಿಬ್ಬರು ಅಕ್ಕ ತಂಗಿಯರಿದ್ದೀರಲ್ಲ, ಸಾಮಾನ್ಯದವರೆಲ್ಲ ಕಣೆ ನೀವು. ಇರೋದೊಂದೇ ಮನೆಯಲ್ಲಾದರೂ ಕಾಲೇಜಲ್ಲಿ ಅಪರಿಚಿತರಂತೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ. ಹೀಗೆ ಪರಸ್ಪರ ಫಿಟ್ಟಿಂಗ್ ಇಡೋ ಅಕ್ಕ ತಂಗಿಯರನ್ನು ನಾನು ನೋಡೇ ಇಲ್ಲಪ್ಪ ಎಂದು ನಕ್ಕಳು. ನಾವು ಹಾಗೆ ಕಣೆ, ಒಂಥರ ಡಿಫ್ರೆಂಟ್. ನಾಳೆ ಏನು ಪ್ಲ್ಯಾನ್? ನಿಮ್ಮ ಅಕ್ಕನಿಗೆ ನಾಳೆಯಿಂದ ಸ್ಟಡಿ ಲೀವ್, ನಮಗೆ ಇನ್ನೂ ಸ್ವಲ್ಪ ದಿನ ಕ್ಲಾಸ್ ಇದೆ ಅಲ್ವಾ. ನಾಳೆಯಿಂದ 10 ಮತ್ತು ಹರ್ಷನಿಗೆ ಕೂಡ ಸ್ಟಡಿ ಲೀವ್. ನಾವು ಮೂವರೇ ನಾಳೆ ಎಂದು ಬೇಸರದಿಂದ ನುಡಿದವಳಿಗೆ, ನಾನಿದ್ದೀನಲ್ಲ, ಬೇಸರ ಮಾಡ್ಕೋಬೇಡ. ಅಷ್ಟಕ್ಕೂ ಅದು ನಿನ್ನಿಂದ ತುಂಬ ದೂರದಲ್ಲಿ ಏನೂ ಇರಬಲ್ಲ. ಟೆರೆಸ್ ಮೇಲೆ ಹೋಗಿ ನಿಂತರೆ ಅವನ ಮನೆ ಕಾಣುತ್ತೆ ನಿಮಗೆ. ಎನಿವೇಸ್, ನಾಳೆ ಕ್ಲಾಸ್ ಮುಗಿಸಿ ಎಲ್ಲರೂ ಮೀಟ್ ಆಗೋಣ ಎಂದಾಗ ದ್ಯುತಿ ತುಸು ಗೆಲುವಾದಳು. ಹಾಗೆ ಸ್ಥೈರ್ಯ ನಿನ್ನ ಅತ್ತು ಎಂದದ್ದು ಅವಳ ಮನಸ್ಸಿಗೆ ಮುದ ನೀಡಿತ್ತು. ಆದರೂ ಏನಂದೆ, ನನ್ನ ಅತ್ತುವನ ಎಂದು ಕೇಳಿದವಳಿಗೆ, ನನ್ನನ್ನು ಯಾವಾಗಲೂ ಡ್ರಾಮೆ ಬಾಸ್ ಅಂತೀಯ, ಆದರೆ ನೀನು ದೊಡ್ಡ ಡ್ರಾಮಾ ಕ್ವೀನ್ ಕಣೆ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನಾವೆಲ್ಲರೂ ಜೊತೆಯಲ್ಲಿರುವಾಗ ನಿನ್ನ ಕಣ್ಗಳು ಅತ್ತ ಮೇಲೆ ಇರುತ್ತೆ, ಅವನಲ್ಲೇ ಕಂಪ್ಲೀಟಾಗಿ ಕಳೆದು ಹೋಗಿರ್ತೀಯ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು ಎಂದಳು. ದ್ಯುತಿ ಕೆಲವು ಕ್ಷಣ ಮೌನವಾದಳು. ಸ್ಥೈರ್ಯ, ನಿನಗೆ ಯಾರನ್ನು ಪ್ರೀತಿಸಬೇಕು ಅನ್ನಿಸ್ಲಿಲ್ವಾ? ನೋ ಬೇಬಿ, ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಈ ಪ್ರೀತಿ ಪ್ರೇಮ ಇದೆಲ್ಲ ನನಗೆ ಸೆಟ್ ಆಗಲ್ಲ. ನಾನು ಹಕ್ಕಿಯ ಹಾಗೆ ನನ್ನದೇ ಲೋಕದಲ್ಲಿ ಸ್ವತಂತ್ರವಾಗಿ ಹಾರಿಕೊಂಡು ಆರಾಮಾಗಿರ್ತೀನಿ. ನನಗೆ ಪ್ರೀತಿ ಪ್ರೇಮ ಇದ್ಯಾವುದರ ಮೇಲೂ ನಂಬಿಕೆ ಇಲ್ಲ. ನಾನು ಯಾರನ್ನು ಪ್ರೀತಿಸುವುದಿಲ್ಲ, ನನಗೆ ಪ್ರೀತಿಸಲು ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದಾಗ, ಹೀಗೆ ಹೇಳುವವರೇ ಮುಂದೆ ಲವ್ ಮಾಡೋದು ಎಂದಾಗ, ನೋವೇ ಎಂದು ನಕ್ಕಳು ಸ್ಥೈರ್ಯ. ಪ್ರೀತಿಸಲು ಗೊತ್ತಿಲ್ಲ ಅಂದ್ಯಲ್ಲ, ಒಂದು ವೇಳೆ ಪ್ರೀತಿಸಲು ಕಲಿಸುವವನು ನಿನ್ನ ಜೀವನದಲ್ಲಿ ಬಂದರೆ ಎಂದು ಪ್ರಶ್ನಿಸಿದಾಗ, ಅಷ್ಟು ಧೈರ್ಯ ಯಾರಿಗೂ ಇಲ್ಲ ಎಂದಳು ಸ್ಥೈರ್ಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಂದ ದ್ಯುತಿ. ಅದುಗೆ ನನ್ನ ಪ್ರೀತಿ ವಿಷಯ ಹೇಳಬೇಡ, ನಾನಾಗಿ ಸರಿಯಾದ ಸಂದರ್ಭ ನೋಡ್ಕೊಂಡು ಹೇಳ್ತೀನಿ ಅವನಿಗೆ. ಓಕೆ, ಆದರೆ ತಡ ಮಾಡಬೇಡ. ಮೊದಲೇ ಅವನಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ, ಅದರಲ್ಲೂ ಹೆಣ್ಮಕ್ಳು ಎಂದು ಛೇಡಿಸಿದಾಗ, ಪ್ರೀತಿ ಅಂದರೆ ಇಷ್ಟ ಇಲ್ಲ ಅಂತೀಯ, ಮತ್ತು ನನ್ನ ಪ್ರೀತಿಗೆ ಹೇಗೆ ಸಪೋರ್ಟ್ ಮಾಡ್ತೀಯಾ ಎಂದು ಪ್ರಶ್ನಿಸಿದವಳಿಗೆ, ನನಗೆ ಪ್ರೀತಿ ಅಂದರೆ ಇಷ್ಟವಿಲ್ಲ ನಿಜ. ಹಾಗಂತ ನೀನು ಯಾರನ್ನು ಪ್ರೀತಿಸಬೇಡ ಅಂತ ಹೇಳೋಕ್ಕೆ ಆಗಲ್ಲ ನನಗೆ. ಯಾಕೆಂದರೆ ಇದು ನಿನ್ನ ಲೈಫ್. ನಿನ್ನ ಲೈಫಲ್ಲಿ ಏನೇ ಡಿಸಿಷನ್ ತಗೊಳ್ಳಲು ನಿನಗೆ ಕಂಪ್ಲೀಟ್ ರೈಟ್ಸ್ ಇದೆ. ಹಾಗೆ ನೀನು ಅವನನ್ನು ಪ್ರೀತಿಸ್ತಿದ್ಯಾ ಅಂತ ಹೇಳಿದ್ನೇ ಹೊರತು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಲ್ಲ ಅಲ್ವಾ ಎಂದು ಮರು ಪ್ರಶ್ನಿಸಿದಳು. ಹೌದಲ್ವಾ ಎಂದವಳು ತನ್ನ ತಲೆಗೆ ತಾನೇ ಮುಟಕಿದಳು. ಸರಿ ದ್ಯುತಿ, ನಾಳೆ ಸಿಗೋಣ. ನನಗಂತೂ ತುಂಬ ನಿದ್ದೆ ಬರ್ತಿದೆ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಎಂದು ಕರೆ ಸ್ಥಗಿತಗೊಳಿಸಿದಳು. ಮಲಗಿದವಳಿಗೆ ಚಂದದ ನಿದ್ದೆ ಆವರಿಸಿತು. ಮರುದಿನ ಬೆಳಗ್ಗೆ, ಸ್ಥೈರ್ಯ ಪುಟ್ಟ ಎದ್ದೇಳು, ಗಂಟೆ 8 ಆಯಿತು, ಕಾಲೇಜಿಗೆ ಹೋಗಲ್ವಾ ಎಂದು ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದರು ಶಶಿಕಲಾರವರು. ಅಜ್ಜಿ ಪ್ಲೀಸ್, ಇನ್ನೊಂದು 5 ನಿಮಿಷ ಎಂದವಳು. ಬಾ ಕೂತ್ಕೋ ಇಲ್ಲಿ ಎಂದವರನ್ನು ಕೂರಿಸಿ ಅವರ ತೊಡೆಯ ಮೇಲೆ ಮಲಗಿದಳು. ಅವರು ಅವಳ ತಲೆ ನೇವರಿಸಿದರು. 5 ನಿಮಿಷ ಎಂದವಳು 15 ನಿಮಿಷ ಕಳೆದರೂ ಏಳುವ ಸೂಚನೆ ಕಾಣದಾಗ, ಸಾಕು ಮಲಗಿತು, ಏಳು ಪುಟ್ಟ, ಕಾಲೇಜಿಗೆ ಲೇಟ್ ಆಗುತ್ತೆ ಎಂದಾಗ ಒಲ್ಲದ ಮನಸ್ಸಿನಿಂದ ಎದ್ದವಳು, ಸರಿ ನೀನು ಹೋಗು, ನಾನು ರೆಡಿಯಾಗಿ ಬರ್ತೀನಿ ಎಂದಳು. 9 ಗಂಟೆಗೆ ಕ್ಲಾಸ್ ಶುರುವಾಗುತ್ತೆ, ಈಗ 8:20 ಆಯಿತು ಎಂದಾಗ,
ಸರಿ ಸರಿ, ಬೇಗ ಬರ್ತೀನಿ. ನನಗೇನು ನಿನ್ನ ದೊಡ್ಡ ಮೊಮ್ಮಗಳ ಹಾಗೆ ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತು ಅಲಂಕಾರ ಮಾಡ್ಕೋಬೇಕಾಗಿಲ್ಲ ಎಂದವಳು ಬಾತ್ರೂಮ್ ಹೋಗ್ತಾರೆ. ಶಶಿಕಲಾರವರು ಮೆಲ್ಲಾಗಿ ಕೆಳಗಿಳಿದು ಅಡುಗೆ ಕೋಣೆಯತ್ತ ಬಂದರು. ಈ ವಯಸ್ಸಿನಲ್ಲೂ ಅವರೇ ಅಡುಗೆ ಮಾಡುತ್ತಿದ್ದರು. ಮನೆಯ ಇತರ ಕೆಲಸಗಳಿಗೆ ಸುಶೀಲಾ ಎಂಬಾಕೆ ಇದ್ದರು. ತ್ರಿವೇಣಿಯವರು ಅದಾಗಲೇ ಕಾಲೇಜಿಗೆ ಹೋಗಿದ್ದರು. ದೀಕ್ಷಾ ಬೆಳಗ್ಗೆದ್ದು ಸ್ವಲ್ಪ ಹೊತ್ತು ಓದಿದವಳು ತಿಂಡಿ ತಿಂದು ಮತ್ತೆ ಮಲಗಿದಳು. ಕಾಲೇಜಿಗೆ ಹೋಗಲು ತಯಾರಾಗಿ ಬಂದವಳು ಅಜ್ಜಿ ತಿಂಡಿ ಎಂದು ಕೂಗಿದಳು. ಶಶಿಕಲಾರವರು ಅವಳಿಗೆ ತಿಂಡಿ ಬಡಿಸಿ ಅವಳ ಪಕ್ಕದಲ್ಲಿ ಕೂತರು. ಅಜ್ಜಿ, ನೀನು ತಿಂಡಿ ತಿಂದ್ಯಾ? ಹ್ಞೂ ಪುಟ್ಟ. ಸುಳ್ಳು ಹೇಳಬೇಡ, ಈ ವಯಸ್ಸಲ್ಲಿ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು. ಶುಗರ್ನ ಮಾತ್ರೆ ತಗೊಂಡ್ಯಾ ಎಂದು ಕೇಳಿದಾಗ ಹ್ಞೂ ಎಂದರು. ಅವಳೇ ಅವರಿಗೆ ತಿಂಡಿ ತಿನ್ನಿಸಿದಳು. ಮಾತ್ರೆ ತಗೊಂಡು ಹೆಚ್ಚು ಹೊತ್ತು ಹಸಿದು ಕೂತ್ಕೋಬಾರ್ದು ಶಶಿ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೆ. ಸುಶಿ ಆಂಟಿ ಬನ್ನಿ ಇಲ್ಲಿ ಎಂದು ಕರೆದಾಗ ಪಾತ್ರೆ ತೊಳೆಯುತ್ತಿದ್ದವರು ಕೈ ತೊಳೆದು ತನ್ನ ಸೆರಗಿನಿಂದ ಕೈ ಒರೆಸುತ್ತಾ ಬಂದವರು ಹೇಳಮ್ಮ ಸ್ಥೈರ್ಯ ಎಂದರು. ನೋಡಿ ಆಂಟಿ, ಮಧ್ಯಾಹ್ನ ನೀವು ಮತ್ತು ಅಜ್ಜಿ ಜೊತೇಲಿ ಊಟ ಮಾಡಿ. ನೀವು ಕೆಲಸ ಮಾಡಿ ಸುಸ್ತಾಗಿರ್ತೀರ. ಊಟ ಮಾಡಿ ಆಮೇಲೆ ಮನೆಗೆ ಹೋಗಿ. ಹಾಗೆ ಈ ಅಜ್ಜಿ ಟೈಮ್ಗೆ ಊಟ ಮಾಡದಿದ್ರೆ ನನಗೆ ಹೇಳಿ ಎಂದವಳ ಕಡೆಗೆ ಶಶಿಕಲಾರವರು ಅಭಿಮಾನದಿಂದ ನೋಡಿದ್ದಾರೆ. ಸುಶೀಲಾರವರ ಕಣ್ಗಳಲ್ಲಿ ಕೃತಜ್ಞತಾ ಭಾವವಿತ್ತು. ಯಾವತ್ತೂ ತನ್ನನ್ನು ಕೆಲಸದವಳಂತೆ ನಡೆಸಿಕೊಳ್ಳಲೇ ಇಲ್ಲ ಈ ಮನೆಯವರು. ದೀಕ್ಷಾ ಕೆಲವೊಮ್ಮೆ ದರ್ಪ ತೋರುತ್ತಾಳೆ. ಉಳಿದವರೆಲ್ಲರೂ ತನ್ನನ್ನು ಚೆನ್ನಾಗಿ ಮಾತನಾಡಿಸುತ್ತಾರೆ. ನೀನು ಚಿಂತೆ ಮಾಡಬೇಡ ಕಣಮ್ಮ, ನಿನ್ನ ಅಜ್ಜಿಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದರವರು. ಅಜ್ಜಿ, ಇವತ್ತು ಹಾಫ್ ಡೇ ಕ್ಲಾಸ್. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ. ಆಮೇಲೆ ನಾನು ಬರೋದು ರಾತ್ರಿ. ನಾನು ಬರೋಕ್ಕೆ ಲೇಟ್ ಆದರೆ ಟೆನ್ಷನ್ ಮಾಡ್ಕೋಬೇಡ. ರಾತ್ರಿ ಒಬ್ಬಳೇ ಬರೋದಿಲ್ಲ ನಾನು. ಅತ್ತು ನನ್ನನ್ನು ಡ್ರಾಪ್ ಮಾಡ್ತಾನೆ ಎಂದಾಗ ಬೈಕ್ ಹಾರ್ನ್ ಸದ್ದು ಕೇಳಿಸಿತು. ಅಜ್ಜಿ, ಅತ್ತು ಬಂದ ಅಂತ ಅನಿಸುತ್ತೆ, ಬಾಯ್ ಎಂದವಳೆ. ಆಂಟಿ, ಅಜ್ಜಿ ಮತ್ತು ಮನೆ ಹುಷಾರು ಎಂದು ಹೇಳಿ ಅಥರ್ವನ ಬೈಕ್ ಹತ್ತಿದಳು. ರೈಟ್ ರೈಟ್ ಅವಳೆಂದಾಗ ಸುಮ್ಮನೆ ನಕ್ಕು ಬೈಕ್ ಚಲಾಯಿಸಿದ. ಅದು ನೀನು ಓದು ಹೇಗೆ ನಡೀತಿದೆ? ಇನ್ನು ಎಕ್ಸಾಮ್ಗೆ ಸ್ವಲ್ಪ ದಿನ ಇರೋದು. ಚೆನ್ನಾಗಿ ಓದ್ತಿದ್ದೀನಿ. ಆದರೂ ಬಡ್ಡಿ, ನಾಳೆಯಿಂದ ನೀನು ನನ್ನನ್ನು ಡ್ರಾಪ್ ಮಾಡಲು ಬರೋದೇನು ಬೇಡ ಕಣೋ. ನಾನು ಸ್ಕೂಟಿಲಿ ಹೋಗ್ತೀನಿ ಎಂದಳು ಅವನಿಗೆ ತೊಂದರೆ ಕೊಡಬಾರದೆಂದು. ಯಾಕೆ ಸ್ಥೈರ್ಯ? ನನಗೇನು ನಿನ್ನನ್ನು ಡ್ರಾಪ್ ಮಾಡೋದ್ರಿಂದ ತೊಂದರೆ ಇಲ್ಲ ಕಣೆ. ಅತ್ತು ಪ್ಲೀಸ್, ಹೇಳಿದಷ್ಟು ಮಾಡು. ಹಾಂ ನೋಡು, ಕಾಲೇಜ್ ಬಂತು, ಇಲ್ಲೇ ನಿಲ್ಲಿಸು. ಗೇಟಿನೊಳಗೆ ಹೋಗೋದು ಬೇಡ. ಪ್ರತಿ ಸಾರಿ ಕಾಲೇಜಿನ ಹೊರಗಡೆ ನಿಲ್ಲಿಸಲು ಹೇಳ್ತೀಯ, ಯಾಕೆ ಎಂದು ಕೇಳಿದವನಿಗೆ, ನಿನಗೆ ಫೀಮೇಲ್ ಫ್ಯಾನ್ಸ್ ಜಾಸ್ತಿ ಕಣೋ. ನಾನು ನಿನ್ನ ಜೊತೆ ಬೈಕಲ್ಲಿ ಬಂದದ್ದು ಗೊತ್ತಾದರೆ ಅವರ ಹೃದಯ ಒಡೆದು ಚೂರು ಚೂರಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಅವರಲ್ಲಿ ಯಾರಾದರೂ ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿ ಅದರಿಂದ ಸುಮ್ಮನೆ ಪ್ರಾಬ್ಲಮ್. ನನಗೆ ಭಯ ಇಲ್ಲ, ಆದರೆ ನನ್ನಿಂದಾಗಿ ನಿನಗೂ ನನ್ನ ಮಮ್ಮಗೂ ತೊಂದರೆ ಆಗಬಾರ್ದು. ಪಪ್ಪ ಹೋದ್ಮೇಲೆ ಈಗಲೂ ಅದೇ ನೋವಲ್ಲಿದ್ದಾರೆ ಅವರು. ನನ್ನ ವಿಷಯಕ್ಕೆ ಅವರಿಗೆ ನೋವಾಗೋದು ನನಗಿಷ್ಟ ಇಲ್ಲ ಕಣೋ ಎಂದಳು. ಅವಳನ್ನೇ ದೆಟ್ಟಿಸಿದ. ಹೊರಗಡೆ ರೌಡಿ ಬೇಬಿ, ಆದರೆ ಮನಸ್ಸು ಎಷ್ಟು ಮೃದು ಎಂದು ಅನಿಸದೇ ಇರಲಿಲ್ಲ. ಸರಿ ಕಣೆ, ನಾನೇನು ಬರ್ತೀನಿ ಎಂದಾಗ, ಒಂದು ನಿಮಿಷ ಕಣೋ ಎಂದವಳೆ. ಇವತ್ತು ನಮಗೆ ಹಾಫ್ ಡೇ ಕ್ಲಾಸ್. ಮಧ್ಯಾಹ್ನ ನಮ್ಮ ಮಾಮೂಲಿ ಜಾಗದಲ್ಲಿ ಮೀಟ್ ಆಗೋಣ. ನೀನು ಹರ್ಷ ಜೊತೆ ಅಲ್ಲಿಗೆ ಬಂದುಬಿಡು. ಹಾಗೆ ನಾವು ಮೂವರು ಅಲ್ಲಿಗೆ ಬಂದುಬಿಡ್ತೀವಿ ಎಂದಾಗ, ಓಕೆ ಡನ್ ಮೇಡಮ್, ತಾವು ಕಾಲೇಜಿಗೆ ಹೋಗಿ, ಆಲ್ರೆಡಿ ಲೇಟಾಗಿದೆ ಎಂದರೆ, ಸರಿ ಸರ್ ಎಂದು ನಾಟಕೀಯವಾಗಿ ನುಡಿದವಳು ಸ್ಟಾಫ್ ರೂಮಿನತ್ತ ಹೋದರೆ ಅಥರ್ವ ತನ್ನ ಮನೆಯ ದಾರಿ ಹಿಡಿದ. ಸ್ಟಾಫ್ ರೂಮಿನೊಳಗೆ ಹೋದವಳು ಅತ್ತಿತ್ತ ಕಣ್ಣು ಹಾಯಿಸಿದಳು. ಶೋಭಾರವರು ಮುಂದಿನ ಕ್ಲಾಸಿಗೆ ರೆಡಿ ಮಾಡಿಟ್ಟಿದ್ದ ನೋಟ್ಸ್ ನೋಡುತ್ತಿದ್ದರು. ಟೀಚರಮ್ಮ ಎಂದು ಮುದ್ದಾಗಿ ಕರೆದವಳ ಕರೆಗೆ ತಲೆ ಎತ್ತಿ ನೋಡಿದವರು ಸ್ಥೈರ್ಯ ಎಂದರು. ಚರಿತ್ರೆಯಿಂದ ಸ್ವಲ್ಪ ಹೊರಗೆ ಬನ್ನಿ ಟೀಚರಮ್ಮ ಎಂದವಳೆ ಗುಡ್ ಮಾರ್ನಿಂಗ್ ಎಂದು ಅವರ ಕೊರಳಿಗೆ ಜೋತು ಬಿದ್ದಳು. ಗುಡ್ ಮಾರ್ನಿಂಗ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನಿನ್ನೆ ನಿನ್ನ ಟೀಮ್ ವಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಎಂದು ಚಂದದ ನಗೆ ಬೀರಿದಳು. ನಿನ್ನ ಕ್ಲಾಸ್ಗೆ ಲೇಟ್ ಆಯಿತು, ಹೋಗು ಪುಟ್ಟ, ನಿನ್ನ ಮಮ್ಮ ನೋಡಿದರೆ ಬೈತಾರೆ ಎಂದು ಅವಳ ಮೇಲಿನ ಕಾಳಜಿಯಿಂದ ಹೇಳಿದರು.
ಶೋಭಾರವರು ಹಾಗೂ ಸ್ಥೈರ್ಯ ಆತ್ಮೀಯರಾಗಿದ್ದುದರಿಂದ ಅವರಿಗೆ ಸ್ಥೈರ್ಯ ತ್ರಿವೇಣಿಯವರ ಮಗಳೆಂದು ಗೊತ್ತಿತ್ತು. ಹಾಗೆಯೇ ಅವಳೆಲ್ಲೂ ತನ್ನ ತಾಯಿಯ ಹೆಸರು ಹೇಳದೆ ತಾನು ಉಳಿದ ವಿದ್ಯಾರ್ಥಿಗಳಂತೆ ಇರುವ ಅವಳ ಗುಣ ಅವರಿಗೆ ಮೆಚ್ಚುಗೆಯಾಗಿತ್ತು. ನಿಮ್ಮನ್ನು ನೋಡದೆ ನಾನು ಯಾವತ್ತಾದರೂ ಕ್ಲಾಸ್ಗೆ ಹೋಗಿದ್ದೀನ ಟೀಚರಮ್ಮ ಎಂದವಳು. ಸರಿ ಬಾಯ್, ನಾನು ಹೋಗ್ತೀನಿ ಎಂದು ತನ್ನ ತರಗತಿಯತ್ತ ನಡೆದಳು. ಆದರೆ ಅದಾಗಲೇ ಅವಳ ತರಗತಿ ಶುರುವಾಗಿ 10 ನಿಮಿಷ ಕಳೆದಿತ್ತು. ಮೇ ಕಮಿನ್ ಸರ್ ಎಂದವಳ ದನಿಗೆ ಬಾಗಿಲತ್ತ ನೋಡಿದವರು, ಅವಳನ್ನೊಮ್ಮೆ ತನ್ನ ವಾಚನ್ನೊಮ್ಮೆ ನೋಡಿಕೊಂಡವರು ಅವಳ ಬಳಿಗೆ ಬಂದರು. ಮುಂದುವರಿಯುವುದು